ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶುಕ್ರವಾರ ಶ್ರೀ ಮಹಾಲಕ್ಷ್ಮಿ ಭೂಲೋಕಕ್ಕೆ ಬರುವಂಥ ಅದ್ಭುತವಾದ ದಿನ. ಸಂಧ್ಯಾ ಸಮಯದಲ್ಲಿ ನಾವು ಸರಿಯಾಗಿ ಈ ಒಂದು ನಮ್ಮ ಮನೆಯ ಬಾಗಿಲತ್ರ ಇದನ್ನು ಸುಟ್ಟಾಗ ನಮ್ಮ ಮನೆ ಒಳಗಡೆ ಮಹಾಲಕ್ಷ್ಮಿ ಬರ್ತಾಳೆ. ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರವನ್ನು ದೂರ ಮಾಡ್ತಾಳೆ. ತಾಯಿ ಸಂಪತ್ತನ್ನು ಹೊತ್ತು ತರ್ತಾಳೆ. ಇರುವಂಥ ಕಷ್ಟಗಳು ದೂರ ಆಗುತ್ತೆ. ಮನೆಯಲ್ಲಿ ಬಡತನ ಇದ್ದರೆ ಒಂದೊಂದು ರೂಪಾಯಿಗೂ ಕೂಡ ನಾವು ಅಲೀತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ. ದುಡ್ಡು ಕಾಸಿನ ಸಮಸ್ಯೆಗಳು ತುಂಬ ಇದೆ. ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ತುಂಬಾ ನಮ್ಮ ಜೀವನ ಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಆದಾಯದ ಮಾರ್ಗಗಳು ಮುಚ್ಚೋಗಿದೆ. ಧನದ ದ್ವಾರಗಳು ಕೂಡ ಮುಚ್ಚೋಗಿದೆ. ಯಾವುದೇ ರೀತಿಯಾದಂಥ ದುಡ್ಡು ಬರ್ತಾ ಇಲ್ಲ, ಆದಾಯ ಕೂಡ ಬರ್ತಾ ಇಲ್ಲ, ಕೊಡೋರು ಕೂಡ ನಮಗೆ ಕೊಡ್ತಾ ಇಲ್ಲ. ಯಾವುದೇ ರೀತಿಯ ಸಂಬಂಧಗಳಲ್ಲೂ ಕೂಡ ಚೆನ್ನಾಗಿಲ್ಲ ಅಂತ ನಮಗೆ ಯಾವ ಕಡೆ ನೋಡಿದ್ರೂ ಕೂಡ ತುಂಬಾ ನಕಾರಾತ್ಮಕ ಶಕ್ತಿಗಳಿಂದ ತುಂಬಿರುವಂಥ ಸಂಬಂಧಗಳೇ ಕಾಣ್ತಾ ಇದೆ. ಏನು ಮಾಡಬೇಕು ಗೊತ್ತಿಲ್ಲ. ಕೆಲಸಕ್ಕೋದ್ರೂ ಅಲ್ಲೂ ಕೂಡ ಏನೋ ಒಂದು ಕಿರಿಕಿರಿ, ಜಗಳ. ಮನೆಗೆ ಬಂದರೆ ಮನೆಯಿಂದ ಎಲ್ಲಾದರೂ ಹೊರಗಡೆ ಹೋಗ್ಬಿಡೋಣವ, ಸಮಸ್ಯೆಗಳು ತುಂಬ ಇದೆ ಅನಿಸುತ್ತೆ. ಮನೆಯಲ್ಲಿರುವಂಥ ಸದಸ್ಯರು ಕೂಡ ತುಂಬ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇಲ್ಲ, ಅರ್ಥ ಮಾಡ್ಕೊಳ್ತಾ ಇಲ್ಲ, ಕಷ್ಟ ಜಾಸ್ತಿ ಇದೆ ಅಂತ ಹೇಳಿದ್ರೆ ತಪ್ಪದೆ ಶುಕ್ರವಾರಕ್ಕೆ ತುಂಬಾ ಶಕ್ತಿ ಇದೆ. ಯಾಕೆ ಅಂದರೆ ಶ್ರೀ ಮಹಾಲಕ್ಷ್ಮಿ ಇಷ್ಟಪಡುವಂಥ ತಾಯಿಯ ದಿನ ಆಗಿರೋದ್ರಿಂದ ನಾವು ಮುಖ್ಯವಾಗಿ ನಮ್ಮ ಮನೆಯ ಹೊಸ್ತಿಲತ್ರ, ಬಾಗಿಲತ್ರ ಇದನ್ನು ಮಾಡಿಕೊಳ್ಬೇಕು. ಯಾವುದೇ ರೀತಿಯಾದಂಥ ಪೂಜೆಗಳನ್ನು ನಾವು ಮಾಡಿಕೊಳ್ಬೇಕಾದ್ರೂ ಮುಖ್ಯವಾಗಿ ನಮ್ಮ ಮನೆಯ ಬಾಗಿಲು, ಹೊಸ್ತಿಲು ಅನ್ನುವಂಥದ್ದು ಸಿಂಹದ್ವಾರ ಅಂತ ಹೇಳ್ತೀವಿ, ಬಹಳ ಮುಖ್ಯವಾಗಿರುತ್ತೆ. ನಾವು ಯಾವುದೇ ರೀತಿಯಲ್ಲಿ ಬರಬೇಕು ಅಂದರೂ ಹೋಗಬೇಕು ಅಂದರೂ ಕೂಡ ಹೊಸ್ತಿಲನ್ನು ದಾಟಿ ಹೋಗಬೇಕು, ಬರಬೇಕು. ಈ ರೀತಿ ಇರಬೇಕಾದ್ರೆ ನಮ್ಮ ಮನೆ ಒಳಗಡೆ ಸಕಾರಾತ್ಮಕವಾಗಿ ಯಾವುದೇ ಒಂದು ಬರಬೇಕಂದ್ರೂ ಕೂಡ, ಶ್ರೀ ಮಹಾಲಕ್ಷ್ಮಿ ಬರಬೇಕು ಅಂದರೂ ಕೂಡ ನಮ್ಮ ಮನೆ ಒಳಗಡೆ ಪ್ರವೇಶ ಆಗಬೇಕು ಅಂದರೆ ಹೊಸ್ತಿಲಿನ ಮುಖಾಂತರ. ಅದಕ್ಕೆ ಹೊಸ್ತಿಲನ್ನು ಯಾವತ್ತೂ ಅಷ್ಟೇ ಖಾಲಿ ಬಿಡಬೇಡಿ. ಶುಕ್ರವಾರ ನಾವು ಬೆಳಗ್ಗೆ ನೀವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ಸಂಧ್ಯಾ ಸಮಯದಲ್ಲಿ ತಪ್ಪದೆ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ಚಿಕ್ಕದಾಗಿ ರಂಗೋಲಿ ಬಿಟ್ಟು ಒಂದೊಂದು ಹೂವು ಇಟ್ಟರೂ ಕೂಡ ಆ ಮನೆ ತುಂಬ ಕಳಕಳೆಯಾಗಿ ಇರುತ್ತೆ. ಲಕ್ಷ್ಮೀದೇವಿ ಇಷ್ಟಪಡ್ತಾಳೆ. ಯಾವ ಜಾಗದಲ್ಲಿ ತುಂಬ ಸ್ವಚ್ಛವಾಗಿ ಇರುತ್ತೆ, ಯಾವ ಜಾಗದಲ್ಲಿ ಗಲಾಟೆ ಇರೋದಿಲ್ಲ, ಕಿರಿಕಿರಿ ಇರೋದಿಲ್ಲ, ಆ ಜಾಗಕ್ಕೆ ತಾಯಿ ಬರ್ತಾಳೆ. ಅದಕ್ಕೆ ಯಾವಾಗಲೂ ಅಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಅನ್ನೋದು ಇರುತ್ತೆ, ಸಮಸ್ಯೆಗಳು ಬರುತ್ತೆ. ಆದರೆ ಅವುಗಳನ್ನು ನಾವು ತುಂಬ ಜೋರಾಗಿ ಮಾಡಿಕೊಂಡು, ನಾವು ಗಲಾಟೆ ಮಾಡಿಕೊಂಡು, ಕಿರಿಕಿರಿ ಮಾಡಿಕೊಂಡು ಆ ಪರಿಸ್ಥಿತಿಗಳನ್ನು ಇನ್ನಷ್ಟು ಕಷ್ಟಕ್ಕೆ ನಾವೇ ತಳ್ಕೊಂಡು ಬರ್ತೀವಿ. ಅದಕ್ಕೆ ಲಕ್ಷ್ಮೀದೇವಿ ನಮ್ಮ ಮನೆಗಳಲ್ಲಿ ನೆಲೆಸೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ಪರಿಹಾರಗಳನ್ನು ಶುಕ್ರವಾರ ಸಂಧ್ಯಾ ಸಮಯದಲ್ಲಿ, ಗೋಧೂಳಿ ಸಮಯ ಅಂತ ಹೇಳ್ತೀವಿ, ಗೋವುಗಳು ಮನೆಗೆ ಬರುವಂಥ ಸಮಯ. ಗೋವುಗಳು ಬರುವ ಸಮಯದಲ್ಲಿ ತಾಯಿ ನಮ್ಮ ಮನೆಗಳಿಗೂ ಕೂಡ ಬರ್ತಾಳೆ. ಅದಕ್ಕೋಸ್ಕರ ಶುಕ್ರವಾರ ಸಂಧ್ಯಾ ಸಮಯ ಅನ್ನುವಂಥದ್ದು ತುಂಬ ಶಕ್ತಿ ಕೂಡಿರುತ್ತೆ ಅಂತ ಹೇಳಬಹುದು. ಈ ಪರಿಹಾರಕ್ಕೆ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಈ ಚಿಕ್ಕ ಚಿಕ್ಕ ವಸ್ತುಗಳನ್ನು ತಗೊಂಡು ನಮ್ಮ ಕೈಯಾರ ನಮಗಿರುವಂಥ ಸಮಸ್ಯೆಗಳನ್ನು ನಾವು ಹೇಳ್ಕೊಳ್ತಾ ಮಾಡುವಂಥ ಪರಿಹಾರ ಇದೆ ನೋಡಿ. ಭಗವಂತನಿಗೆ ಇಷ್ಟ ಆಗುತ್ತೆ. ಏಕೆಂದರೆ ನಾವು ಸಮಸ್ಯೆಗಳ ಬಗ್ಗೆ ಗೊತ್ತಿರುತ್ತೆ ನಮಗೆ. ಅವುಗಳನ್ನು ನಾವು ಆ ಸಮಸ್ಯೆಗಳನ್ನು ಕಡಿಮೆ ಮಾಡೋದಕ್ಕೆ ಮಾಡುವಂಥ ಪರಿಹಾರ. ಒಂದೊಂದು ವಸ್ತುವು ಕೂಡ ಆ ಶಕ್ತಿಯನ್ನು ಕೂಡಿರೋದ್ರಿಂದ ಆ ಸಕಾರಾತ್ಮಕವಾಗಿರುವಂಥದ್ದು ಈ ವಸ್ತುಗಳಲ್ಲಿ
ತುಂಬ ಇದೆ. ಅದನ್ನು ನಾವು ಕಲ್ಲುಪ್ಪು ಸ್ವಲ್ಪ ತಗೊಳ್ಬೇಕು. ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ಅನ್ನುವಂಥದ್ದು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಇರುವಂಥ ನರದೃಷ್ಟಿಯನ್ನು ತೆಗೆದು ಬಿಸಾಕುವಂಥ ಕೆಲಸ ಮಾಡಿ ಮನೆಯಲ್ಲಿ ಇರುವಂಥ ಕಿರಿಕಿರಿಗಳನ್ನು, ಜನರ ದೃಷ್ಟಿಗಳನ್ನು, ಮುಖ್ಯವಾಗಿ ಮನುಷ್ಯನಿಗೆ ನಾವು ಎಷ್ಟು ಸಂಪಾದನೆ ಮಾಡ್ತಾ ಇರ್ತೀವಿ ನೋಡಿ, ಅದಕ್ಕೆ ಕರೆಕ್ಟಾಗಿ ನಾವು ನಮ್ಮ ಲೈಫ್ ಸ್ಟೈಲನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮೊದಲು ನಾವು ಆ ಥರ ಮಾಡೋದಿಲ್ಲ. ನಾವು ಒಂದು 20,000 ದುಡಿತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದಂಥ ಜೀವನ ಅನ್ನೋದು ಕೂಡ ಇದೆ. ಯಾಕಂದರೆ 10,000 ದುಡಿಯುವಂಥವರು ಜೀವನ ಮಾಡ್ತಾ ಇದ್ದಾರೆ. ನಾವು ಎಲ್ಲದಕ್ಕೂ ಕೂಡ ಆಸೆ ಪಡ್ತಾ ಇರೋದ್ರಿಂದ ಮಿತಿ ಇಲ್ಲದೆ ಯಾವುದಕ್ಕೂ ಅಷ್ಟೇ ದಾಟ್ಕೊಂಡು ಹೋಗ್ತಾ ಇರೋದ್ರಿಂದ ಕಷ್ಟಗಳು ಇನ್ನಷ್ಟು ಜಾಸ್ತಿ ಆಗ್ತಾಯಿದೆ. ನಾವು ಯಾವುದನ್ನು ಕೂಡ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತಂದ್ಬಿಟ್ಟು ನಿರಾಸೆ ಪಡ್ತಾ ಇದ್ದೀವಿ. ಆದರೆ ನಾವು ಆದಷ್ಟು ಪ್ರಾಕ್ಟಿಕಲ್ಲಾಗಿ ವಾಸ್ತವವನ್ನು ನೋಡಬೇಕು. ತದನಂತರ ನಾವು ಎಷ್ಟೇ ಈ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಒಳ್ಳೆಯದಾಗುತ್ತೆ. ಆದರೆ ನಾವು ವಾಸ್ತವವನ್ನು ಅರ್ಥ ಮಾಡಿಕೊಳ್ಳದೆ ಮಾಡಿದ್ರೆ ಎಷ್ಟೇ ಪರಿಹಾರಗಳು ಕೂಡ ಅದು ನಮ್ಮ ಕೈ ಹಿಡಿಯೋದಿಲ್ಲ. ನಂಬಿಕೆಯಿಂದ ನಾವು ಮಾಡಿಕೊಳ್ಬೇಕು. ಮುಖ್ಯವಾಗಿ ನಂಬಿಕೆ ಇಟ್ಟು ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ. ಒಂದು ಪುಟ್ಟದಾಗಿ ದೀಪ ತಗೊಂಡಿದ್ದೆ. ಅದರಲ್ಲಿ ಕಾಳು ಮೆಣಸು, ಲವಂಗ, ಸ್ವಲ್ಪ ಸಾಸುವೆ ಹಾಗೂ ನೀವು ಏಲಕ್ಕಿ ಇದನ್ನೆಲ್ಲವೂ ಕೂಡ ಉರಿಸೋದಕ್ಕೆ ಅಂತಂದ್ಬಿಟ್ಟೆ ನಾವು ಸ್ವಲ್ಪ ಕರ್ಪೂರದ ಪುಡಿಯನ್ನು ತಗೊಳ್ಳಿ. ಕರ್ಪೂರವನ್ನು ಪುಡಿ ಮಾಡಿಬಿಟ್ಟು ಈಗ ಹೇಳುವಂಥ ಒಂದೊಂದು ವಸ್ತುವು ಕೂಡ ನಮಗೆ ನಮ್ಮ ಮನಸ್ಸಲ್ಲಿ ಏನು ನಾವು ಯೋಚನೆ ಮಾಡ್ತಾ ಇರ್ತೀವಿ ನೋಡಿ, ತುಂಬಾ ಕಷ್ಟಗಳು ಬಂದಾಗ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ನಕಾರಾತ್ಮಕವಾಗಿ ನಮಗೆ ಬರುತ್ತೆ ಆಲೋಚನೆಗಳು. ಯಾಕೆ ಅಂದರೆ ಕೈಯಲ್ಲಿ ದುಡ್ಡಿರೋದಿಲ್ಲ, ಯಾವುದೋ ಮಿರಾಕಲ್ಲಂತೂ ನಡೆಯೋದಿಲ್ಲ, ಕಷ್ಟಗಳು ಹೋಗೋದಿಲ್ಲ, ಇಷ್ಟೇ ನಮ್ಮ ಜೀವನ ಅನ್ನೋ ಥರ ನಾವು ಮಾತಾಡ್ತೀವಿ. ಅದಕ್ಕೆ ಪೂರಕವಾಗಿ ನಮ್ಮ ಆಲೋಚನೆಗಳಿಂದನೇ ನಮಗೆ ಆ ಪರಿಸ್ಥಿತಿಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ತಪ್ಪದೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ಇದರಲ್ಲಿ ತಿಳಿಸಿರುವಂಥ ವಸ್ತುಗಳು ಶಕ್ತಿ ಜಾಸ್ತಿ ಇರೋದರಿಂದ ನಂಬಿಕೆಯಿಂದ ಸಂಧ್ಯಾ ಸಮಯದಲ್ಲಿ ಇದನ್ನೆಲ್ಲ ಆ ದೀಪಕ್ಕೆ ಹಾಕಿ ಹಚ್ಚಿ ನಿಮ್ಮ ಮನೆಯ ಬಾಗಿಲತ್ರ ಹೊಸ್ತಿಲತ್ರ ಇದನ್ನು ಇಡಬೇಕು. ಈ ರೀತಿ ಇಟ್ಟಾಗ ಅದರಲ್ಲಿ ನಾವು ಉರಿಸಿರುವಂಥ ಆ ಒಂದು ಹೊಗೆ ಇರುತ್ತಲ್ವ, ಅದು ಎಲ್ಲವೂ ಮನೆ ಒಳಗಡೆ ನಮ್ಮ ಮನೆಯ ಸುತ್ತಮುತ್ತ ಆ ಗಾಳಿಯಲ್ಲಿ ಆ ವಾತಾವರಣಕ್ಕೆ ಸೇರಿಕೊಳ್ಳುತ್ತೆ. ಸಕಾರಾತ್ಮಕವಾಗಿ ಅದು ಕನ್ವರ್ಟ್ ಆಗಿ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಎಳೆದುಕೊಂಡು ಒಳ್ಳೆಯ ಸಕಾರಾತ್ಮಕವಾಗಿರುವಂಥದ್ದನ್ನು ಬಿಡುಗಡೆ ಮಾಡುತ್ತೆ. ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಎಲ್ರಿಗೂ ಕೂಡ ಧನ್ಯವಾದ.